ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಮೆಂತೆ ಹಿಟ್ಟು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಬಿಸಿ ಅನ್ನಕ್ಕೆ ಮೆಂತೆ ಹಿಟ್ಟು, ತುಪ್ಪ, ಉಪ್ಪು, ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ರೆ ಭಾಳ ರುಚಿಯಾಗಿರ್ತದೆ. ಈಗ ನೋಡ್ರಿ, ನಮ್ಗೆ ಮೆಂತೆ ಹಿಟ್ಟು ಮಾಡಲಿಕ್ಕೆ ಏನೇನು ಬೇಕು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ಈಗ ನಾವಿಲ್ಲಿ 1 ಗ್ಲಾಸ್ನಷ್ಟು ಕಡ್ಲಿಬೇಳೆ ತೊಗೊಳ್ಳೋಣಂತ. 1 ಗ್ಲಾಸ್ ಅಳತಿ ತೊಗೊಂಡು ಮಾಡ್ಲಿಕ್ಕತ್ತೀವಿ. ಸೊ 1 ಗ್ಲಾಸ್ನಷ್ಟು ಕಡ್ಲಿಬೇಳೆ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ಮೆಣಸು ಮತ್ತು 1 ಸ್ಪೂನಷ್ಟು ಮೆಂತ್ಯ, ಇಂಗು ಬೇಕಾಗ್ತದೆ, ಜೀರಿಗೆ ಬೇಕಾಗ್ತದೆ, ಮತ್ತು ಇಲ್ಲಿ ಉದ್ದಿನಬೇಳೆ ಒಂದು ಅರ್ಧ ಕಪ್ನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಕಪ್ನಷ್ಟು ಹವೀಜ ಅಂದ್ರೆ ಧನಿಯಾ ಅಂತ ಹೇಳ್ತೀವಲ್ಲ ಅದು, ಮತ್ತು ಗೋಧಿ, ಅರಶಿನ ಪುಡಿ ಇಷ್ಟು ಬೇಕಾಗ್ತದೆ ನಮ್ಗೆ. ನೋಡ್ರಿ, ಈಗ ಇದನ್ನೆಲ್ಲ ನಾವು ಚಲೋತ್ನಾಗ ಒಂದೊಂದು ಹುರ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕಾಗ್ತದೆ. ಈಗ ಫಸ್ಟ್ ಇಲ್ಲಿ ಕಡ್ಲಿಬೇಳೆ ಹಾಕ್ಕೊಂಡು ಹುರ್ಕೊಳ್ಳೋಣಂತ. ನೋಡ್ರಿ, ಕೆಂಪಾಗೋ ತನಕ ಹುರ್ಕೋಬೇಕು. ನೋಡ್ರಿ, ನಮ್ಗೆ ಗೊತ್ತಾಗ್ಬಿಡ್ತದೆ ಅಲ್ಲಿ ಕೆಂಪು ಆದ ತಕ್ಷಣ ಘಮ ಬರ್ಲಿಕ್ಕೆ ಶುರು ಆಗ್ತದೆ. ಅವಾಗ ನಮ್ಗೆ ಕಡ್ಲಿಬೇಳೆ ಚಲೋತ್ನಾಗ ರೋಸ್ಟ್ ಆಗ್ಯಾವಂತ ಗೊತ್ತಾಗ್ತದೆ. ಈಗಿಲ್ಲೇ ಉದ್ದಿನಬೇಳೆ ಹುರ್ಕೊಳ್ಳೋಣಂತ. ನೋಡ್ರಿ, ಉದ್ದಿನಬೇಳೆನೂ ಹುರ್ಕೊಂಡ್ವಿ. ಈಗ ನಾವಿಲ್ಲೇ ಗೋಧಿ ಹಾಕ್ಕೊಂಡು ಹುರ್ಕೊಳ್ಳೋಣಂತ. ನೋಡ್ರಿ, ಗೋಧಿ ಒಂದು 3 ರಿಂದ 4 ಸ್ಪೂನಷ್ಟು ತೊಗೊಂಡ್ರೆ ಸಾಕು ನಮಗೆ. ಈಗ ನೆಕ್ಸ್ಟ್ ಇಲ್ಲಿ ಅಕ್ಕಿ ತೊಗೊಳ್ಳೋಣಂತ. ಅಕ್ಕಿನೂ ಅಷ್ಟೇ ಒಂದು 3 ರಿಂದ 4 ಸ್ಪೂನಷ್ಟು ಅಕ್ಕಿ ತೊಗೊಳ್ಳೋಣಂತ. ತೊಗೊಂಡು ಅದನ್ನು ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಈಗ ನೆಕ್ಸ್ಟ್ ನಾವಿಲ್ಲಿ ಹವೀಜ ಅಂದ್ರೆ ಧನಿಯಾ, ಅದನ್ನು ಹುರ್ಕೋಬೇಕು. ನೋಡ್ರಿ, ಎಲ್ಲನೂ ಚಲೋತ್ನಾಗ ಕೆಂಪಾಗೋ ಹಂಗೆ ಹುರ್ಕೋಬೇಕಾಗ್ತದೆ, ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು. ಈಗ ಇಲ್ಲಿ ಮೆಂತ್ಯ ಮತ್ತು ಕರಿಮೆಣಸು ತೊಗೊಂಡು ಹುರ್ಕೊಳಿಗತ್ತೀವಿ. ನೋಡ್ರಿ, ಅದ್ರೊಳಗನ ಜೀರಿಗೆ ಹಾಕಿದ್ವಿ ಮತ್ತು ಇಂಗು ಹಾಕಿದ್ವಿ. ಎಲ್ಲನೂ ಒಮ್ಮೆಲ್ಗೆ ಹುರ್ಕೋಬೇಕು. ಇಂಗು ಒಂದೇ ಸಪ್ರೇಟಾಗಿ ಹುರ್ಕೊಂಡ್ಬಿಟ್ರೆ ಹೊತ್ತಿ ಹೋಗ್ಬಿಡ್ತದೆ. ಅದಕ್ಕೆ ನಾವು ಅವ್ರ ಜೋಡಿ ಹಾಕಿ ಹುರ್ಕೊಂಡ್ವಿ. ಈಗ ಗ್ಯಾಸ್ ಆಫ್ ಮಾಡಿ ಅರಿಶಿನ ಹಾಕ್ಕೊಂಡು ಹುರ್ಕೊಳ್ಳೋಣಂತ. ಇಲ್ಲಿ ನೋಡ್ರಿ, ಇವಾಗ ಫ್ಲೇಮ್ ಜಾಸ್ತಿ ಇತ್ತು ಅಂತಂದ್ರೆ ಅರಿಶಿನೂ ಕಪ್ಪಾಗ್ಬಿಡ್ತದೆ. ಅದಕ್ಕೆ ಇಲ್ಲಿ ಗ್ಯಾಸ್ ಆಫ್ ಮಾಡಿ ಅರಿಶಿನ ಹುರ್ಕೋಬೇಕು. ಅದು ಎಷ್ಟು ಬಿಸಿ ಇರ್ತದೋ ಅಷ್ಟು ಬಿಸಿಗೆ ಸಾಕದು. ಈಗ ನೋಡ್ರಿ, ಎಲ್ಲನೂ ಒಂದ್ಸಲ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಹಿಂಗೆ ಮಿಕ್ಸ್ ಮಾಡ್ಕೊಂಡು ಈಗ ಎಲ್ಲನೂ ಗ್ರೈಂಡ್ ಮಾಡ್ಕೋಬೇಕಾಗ್ತದೆ. ನೋಡ್ರಿ, ಹಿಂಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾವಿಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡ್ರಿ, ಫುಲ್ ಫೈನ್ ಪೌಡ್ರ್ ಆಗಬೇಕು, ಸಣ್ಣ ಆಗಬೇಕು, ಎಲ್ಲೂ ತರಿ ಏನು ಉಳಿಬಾರ್ದು, ಫುಲ್ ಸಣ್ಣ ಆಗಬೇಕದು. ನೋಡ್ರಿ, ಈಗ ಮೆಂತೆ ಹಿಟ್ಟು ರೆಡಿ ಆಯ್ತು. ನಮಗಿದು ಲಾಸ್ಟಿಗೆ ರೆಡಿ ಆದಮೇಲೆ ಹಿಂಗೆ ಕಾಣಿಸ್ತದೆ. ಮೆಂತೆ ಹಿಟ್ಟು ಎಲ್ಲೋ ಕಲರ್ ಆಗಿ ಕಾಣಿಸ್ತದೆ. ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರೋ ಅಂಥದ್ದು. ನಾವು ಅವಲಕ್ಕಿ ಹಚ್ತೀವಿ, ಅವಲಕ್ಕಿ ಹಚ್ಚಿದಾಗೂ ಮೇಲೆ ಮೆಂತೆ ಹಿಟ್ಟು ಹಾಕೋತೀವಿ. ಮತ್ತು ಈಗೇನ್ರ ಅವಲಕ್ಕಿ ಸೂಸ್ಲ, ಚುರ್ಮುರಿ ಸೂಸ್ಲ ಹಿಂಗೆಲ್ಲ ಮಾಡಿರ್ತೀವಲ್ಲ, ಅವಾಗ ಎಣ್ಣೆ ಒಂದೊಂದು ಸಲ ಭಾಳ ಆಗಿಬಿಟ್ಟಿರ್ತದೆ. ಅವಾಗ ಈ ಮೆಂತೆ ಹಿಟ್ಟು ಉದುರಿಸಿದ್ರೆ ನಮಗಲ್ಲಿ ಕರೆಕ್ಟಾಗಿ ಹೊಂದ್ಬಿಡ್ತದೆ. ನೋಡ್ರಿ, ಮೆಂತೆ ಹಿಟ್ಟು ಭಾಳ ಅಂದ್ರೆ ಭಾಳ ಈಸಿ ಮತ್ತು ಭಾಳ ಅಂದ್ರೆ ಭಾಳ ಮತ್ತು ಟೇಸ್ಟಿಯಾಗಿರೋ ಅಂಥದ್ದು. ಇದು ಸಣ್ಣ ಹುಡುಗರಿಗೆ ತುಪ್ಪ ಮತ್ತು ಬಿಸಿ ಅನ್ನ, ಮೆಂತೆ ಹಿಟ್ಟು, ಉಪ್ಪು ಹಾಕಿ ತಿನ್ನಿಸಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.